ರಾಜ್ಯದಲ್ಲಿ ಇತ್ತೀಚೆಗೆ ಹೈಪರ್ ಟೆನ್ಷನ್ ಪ್ರಕರಣಗಳು ಹೆಚ್ಚಾಗ್ತಾ ಇದ್ದು ಜನರು ಎಚ್ಚರಿಕೆಯಿಂದ ಇರಬೇಕಾಗಿದೆ. ಹೌದು, ರಾಷ್ಟ್ರೀಯ ಕುಟುಂಬ ಕಲ್ಯಾಣ ಇಲಾಖೆಯ ಸರ್ವೆಯ ಪ್ರಕಾರ ಹೃದಯಾಘಾತ, ಸ್ಟ್ರೋಕ್, ಕಿಡ್ನಿ ವೈಫಲ್ಯಕ್ಕೆ ಈ ಹೈಪರ್ ಟೆನ್ಷನ್ ಕಾರಣವಾಗ್ತಾ ಇರತಕ್ಕಂಥ ಆತಂಕಕಾರಿ ಮಾಹಿತಿ ಹೊರಬಿದ್ದಿದೆ. ಹೌದು, ಭಾರತದಲ್ಲಿ ಒಟ್ಟಾರೆ 26% ಪುರುಷರಲ್ಲಿ ಹಾಗೂ 25% ಮಹಿಳೆಯರಲ್ಲಿ ಹೈಪರ್ ಟೆನ್ಷನ್ ಇಂದ ಬಳಲ್ತಾ ಇದ್ದಾರಂತೆ. ಈ ಪೈಕಿ ನಮ್ಮ ಕರ್ನಾಟಕದಲ್ಲಿ ಅತಿ ಹೆಚ್ಚು ಪ್ರಕರಣಗಳು ದಾಖಲಾಗಿದ್ದು ಪುರುಷರಲ್ಲಿ 30% ಹಾಗೂ ಮಹಿಳೆಯರಲ್ಲಿ 27% ಹೈಪರ್ ಟೆನ್ಷನ್ ಪ್ರಕರಣಗಳು ದಾಖಲಾಗಿವೆ. ಇನ್ನು ಈ ಹೈಪರ್ ಟೆನ್ಷನ್ ಸಾಂಕ್ರಾಮಿಕವಲ್ಲದ ಕಾಯಿಲೆಯಾಗಿದ್ದು ಇದನ್ನ ಪತ್ತೆ ಮಾಡೋದೇ ದೊಡ್ಡ ಸಮಸ್ಯೆ ಆಗಿ ಹೋಗಿದೆ. ಹೌದು, ಹೈಪರ್ ಟೆನ್ಷನ್ ಬಂದಾಗ ತಲೆನೋವು, ತಲೆಭಾರ, ದೃಷ್ಟಿದೋಷ, ಎದೆಯಲ್ಲಿ ನೋವು, ಉಸಿರಾಟದ ಸಮಸ್ಯೆ, ಮೂತ್ರದಲ್ಲಿ ರಕ್ತ ಹೋಗುವುದು, ಎದೆಗುತ್ತಿಗೆ ಅಥವಾ ಕಿವಿಯಲ್ಲಿ ನೋವು ಕಾಣಿಸಿಕೊಳ್ಳಲಿದೆಯಂತೆ. ಅಲ್ಲದೆ ರಕ್ತದ ಒತ್ತಡವನ್ನ ಪರಿಶೀಲಿಸಿದಾಗ ಸಾಮಾನ್ಯವಾಗಿ 120ರಿಂದ 80 ಇರಬೇಕು. ಆದರೆ 140ರಿಂದ 90ರಷ್ಟಕ್ಕಿಂತ ಜಾಸ್ತಿ ರಕ್ತದೊತ್ತಡ ಇದ್ರೆ ಅದನ್ನ ಹೈಪರ್ ಟೆನ್ಷನ್ ಅಂತಾನೆ ಪರಿಗಣಿಸಬಹುದು. ಇನ್ನು ನಿರ್ಲಕ್ಷಿಸದೆ ಜೀವಕ್ಕೆ ಕುತ್ತು ಬರುವಂತಹ ಸಾಧ್ಯತೆ ಇದ್ದು ಜೀವನ ಶೈಲಿನ ಬದಲಾಯಿಸಿಕೊಳ್ಳೋದ್ರಿಂದ ನಿಯಂತ್ರಣದಲ್ಲಿ ಇರಿಸಿಕೊಳ್ಳಬಹುದು. ಅದರಲ್ಲಿ ದೇಹದ ತೂಕವನ್ನ ಕಡಿಮೆ ಮಾಡಿಕೊಳ್ಳೋದು, ಉಪ್ಪು ಸೇವನೆಯನ್ನ ಕಡಿಮೆ ಮಾಡೋದು, ಮದ್ಯಪಾನ, ತಂಬಾಕು ಸೇವನೆಗೆ ಕಡಿವಾಣ ಹಾಗೂ ನಿತ್ಯ ಯೋಗ ವ್ಯಾಯಾಮವನ್ನ ಮಾಡೋದ್ರಿಂದ ಹೈಪರ್ ಟೆನ್ಷನ್ನಿಂದ ಹೊರಗುಳಿಬಹುದು.